ವಿಜಯಪುರ ಜಿಲ್ಲೆಯ ಇಂಡಿ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಇವತ್ತು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂಥದ್ದು. ನಾನು ತಾವೇ ನೋಡ್ರಿ ಕಳೆದ ಒಂದು ವಾರದಿಂದ ಏನೇನು ಪ್ರಕ್ರಿಯೆಗಳು ನಡೆದಿದ್ದೀವಿ ಅನ್ನೋದು. ಸೊ ನಿನ್ನೆವರೆಗೆ ನನಗೆ ಇವತ್ತು ಅದನ್ನ ಒಂದು ರೀತಿಯ ಮಾತಿಗೆ ತಪ್ಪಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದಕ್ಕಾಗಿ ಅನಿವಾರ್ಯವಾಗಿ ಇವತ್ತು ನಾನು ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ. ಯಾರ ಕಾರಣ ಸರ್? ನಮ್ಮ ಪಕ್ಷ ಕಾರಣ. ನಮ್ಮ ಪಕ್ಷದ ನಾಯಕತ್ವ ಏನು ನಿರ್ಣಯ ಮಾಡಿದ್ದಾರೆ, ಏನು ನಿರ್ಣಯಗಳು ಮಾಡೋಕ್ಕಿಂತ ಪೂರ್ವದೊಳಗೆ ಏನು ಮಾತುಕತೆಗಳಾಗಿದ್ದು, ಯಾರಿಗೆ ಯಾವ ಅವಕಾಶಗಳು ಕೊಡಬೇಕಂತ ಹೇಳಿ ನಿರ್ಣಯ ಆಗಿತ್ತು. ಆ ನಿರ್ಣಯವನ್ನು ಇವತ್ತು ಅವ್ರು ಪಾಲಿಸಿಲ್ಲ. ಅನಿವಾರ್ಯವಾಗಿ ನಾನು ಇದನ್ನು ತೀರ್ಮಾನ ಮಾಡ್ತಾ ಇದ್ದೀನಿ. ನಿಮ್ಮ ಜಿಲ್ಲೆ ಅಂದ್ರೆ ಎಂ ಬಿ ಪಾಟೀಲ್ ಶಿವಾನಂದ ಪಾಟೀಲ್ ಕಾರಣ ಅಂತ ಒಂದಿಷ್ಟು ಆರೋಪ ಅಲ್ಲ, ಅದು ಸಮಯ ಬಂದಾಗ ಹೇಳ್ತೀನಿ. ನಾನು ರಿಸೈನ್ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಗೆ ಹೋಗಿ ನಮ್ಮ ಜಿಲ್ಲೆಯ ಜನರ ಭಾವನೆಗಳು ಏನದಾವ ಅನ್ನೋದನ್ನ ಅವ್ರ ಮುಖಾಂತರ ನಾನು ತಿಳ್ಕೊಂಡು ಮಾತಾಡ್ತೀನಿ. ಅದ್ರ ಒಟ್ಟಾರೆ ಒಂದು ದೊಡ್ಡ ಷಡ್ಯಂತ್ರ ಅಂತೂ ನಡೆದಿದೆ. ನಿನ್ನೆ ರಾತ್ರಿವರೆಗೆ ಇವತ್ತು ಬೆಳಗಿನ ಮೀಟಿಂಗ್ದೊಳಗೆ ನನಗೆ ಡ್ರಾಪ್ ಆಗಲಿಕ್ಕೆ ಯಾರ್ಯಾರು ಕಾರಣ ಅದಾರ ಅನ್ನೋದು ನಮಗೆಲ್ಲರಿಗೂ, ನಮ್ಮ ಜಿಲ್ಲೆಗೂ ಗೊತ್ತಿದೆ, ನಮ್ಮ ಭಾಗಕ್ಕೂ ಗೊತ್ತಿದೆ, ಉತ್ತರ ಕರ್ನಾಟಕ ಗೊತ್ತಿದೆ. ಸೊ ಮುಂದಿನ ದಿನಮಾನದಾಗ ನೋಡೋಣ. ನಾವು ದ ವಾರ್ ವಾಸ್ ಡಿಕ್ಲೇರ್ಡ್, ವಿಲ್ ಸಿ ಇನ್ ಫ್ಯೂಚರ್. ಯಾರು ಸರ್ ಷಡ್ಯಂತ್ರ ಮಾಡಿದ್ಯಾರು ಸರ್? ನಾನು ಸಮಯ ಸಂದರ್ಭ ಬಂದಾಗ ಹೇಳ್ತೀನಿ. ನಾನು ನನ್ನ ಕ್ಷೇತ್ರದ ಭಾಗದ ಜನರು ಏನು ಭಾವನೆಗಳದಾವ ಅದೆಲ್ಲರಿಗೂ ಗೊತ್ತದು. ಯಾರು ಮಾಡಿದ್ದಾರೆ, ನನ್ನ ಜೊತೆಗೆ ಯಾರು ರಾಜಕಾರಣ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು ನೋಡೋಣ. ಅದು ಜಿಲ್ಲೆ ನಾಯಕರು ಅದಾರ, ಬೆಂಗಳೂರು ನಾಯಕರು ಅದಾರ. ಅದರಲ್ಲಿ ನನ್ನ ಬೆಂಬಲಿಗರಿಗೆ ಇಡೀ ನನ್ನ ರಾಜಕಾರಣದ 40 ವರ್ಷ 8 ಚುನಾವಣೆಗಳಲ್ಲಿ ನಂಗೆ ಸಹಾಯ ಮಾಡಿದ್ದಾರೆ, ಗೆಲ್ಲಿಸಿದ್ದಾರೆ. ನಾನು ಅವರಿಗೆ ಇವತ್ತಿಗೂ ಋಣಿಯಾಗಿದ್ದೀನಿ. ಆದರೆ ಇದು ಇಡೀ ನಮ್ಮ ಕ್ಷೇತ್ರದ, ನಮ್ಮ ಜಿಲ್ಲೆ, ನನ್ನ ಜನರ ಸ್ವಾಭಿಮಾನಕ್ಕೆ ಇವತ್ತು ಒಂದು ಧಕ್ಕೆ ತಂದಿದ್ದಾರೆ. ಸೊ ಅನಿವಾರ್ಯವಾಗಿ ನಾನು ಈ ತೀರ್ಮಾನ ಮಾಡಿದ್ದೀನಿ. ಇಂಡಿ ಶಾಸಕರಾಗಿರುವಂಥ ಯಶವಂತರಾಯಗೌಡರು ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಜಯಪುರ ಜಿಲ್ಲೆಯ ಇಂಡಿ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಇವತ್ತು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂಥದ್ದು. ನಾನು ತಾವೇ ನೋಡ್ರಿ ಕಳೆದ ಒಂದು ವಾರದಿಂದ ಏನೇನು ಪ್ರಕ್ರಿಯೆಗಳು ನಡೆದಿದ್ದೀವಿ ಅನ್ನೋದು. ಸೊ ನಿನ್ನೆವರೆಗೆ ನನಗೆ ಇವತ್ತು ಅದನ್ನ ಒಂದು ರೀತಿಯ ಮಾತಿಗೆ ತಪ್ಪಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದಕ್ಕಾಗಿ ಅನಿವಾರ್ಯವಾಗಿ ಇವತ್ತು ನಾನು ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ. ಯಾರ ಕಾರಣ ಸರ್? ನಮ್ಮ ಪಕ್ಷ ಕಾರಣ. ನಮ್ಮ ಪಕ್ಷದ ನಾಯಕತ್ವ ಏನು ನಿರ್ಣಯ ಮಾಡಿದ್ದಾರೆ, ಏನು ನಿರ್ಣಯಗಳು ಮಾಡೋಕ್ಕಿಂತ ಪೂರ್ವದೊಳಗೆ ಏನು ಮಾತುಕತೆಗಳಾಗಿದ್ದು, ಯಾರಿಗೆ ಯಾವ ಅವಕಾಶಗಳು ಕೊಡಬೇಕಂತ ಹೇಳಿ ನಿರ್ಣಯ ಆಗಿತ್ತು. ಆ ನಿರ್ಣಯವನ್ನು ಇವತ್ತು ಅವ್ರು ಪಾಲಿಸಿಲ್ಲ. ಅನಿವಾರ್ಯವಾಗಿ ನಾನು ಇದನ್ನು ತೀರ್ಮಾನ ಮಾಡ್ತಾ ಇದ್ದೀನಿ. ನಿಮ್ಮ ಜಿಲ್ಲೆ ಅಂದ್ರೆ ಎಂ ಬಿ ಪಾಟೀಲ್ ಶಿವಾನಂದ ಪಾಟೀಲ್ ಕಾರಣ ಅಂತ ಒಂದಿಷ್ಟು ಆರೋಪ ಅಲ್ಲ, ಅದು ಸಮಯ ಬಂದಾಗ ಹೇಳ್ತೀನಿ. ನಾನು ರಿಸೈನ್ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಗೆ ಹೋಗಿ ನಮ್ಮ ಜಿಲ್ಲೆಯ ಜನರ ಭಾವನೆಗಳು ಏನದಾವ ಅನ್ನೋದನ್ನ ಅವ್ರ ಮುಖಾಂತರ ನಾನು ತಿಳ್ಕೊಂಡು ಮಾತಾಡ್ತೀನಿ. ಅದ್ರ ಒಟ್ಟಾರೆ ಒಂದು ದೊಡ್ಡ ಷಡ್ಯಂತ್ರ ಅಂತೂ ನಡೆದಿದೆ. ನಿನ್ನೆ ರಾತ್ರಿವರೆಗೆ ಇವತ್ತು ಬೆಳಗಿನ ಮೀಟಿಂಗ್ದೊಳಗೆ ನನಗೆ ಡ್ರಾಪ್ ಆಗಲಿಕ್ಕೆ ಯಾರ್ಯಾರು ಕಾರಣ ಅದಾರ ಅನ್ನೋದು ನಮಗೆಲ್ಲರಿಗೂ, ನಮ್ಮ ಜಿಲ್ಲೆಗೂ ಗೊತ್ತಿದೆ, ನಮ್ಮ ಭಾಗಕ್ಕೂ ಗೊತ್ತಿದೆ, ಉತ್ತರ ಕರ್ನಾಟಕ ಗೊತ್ತಿದೆ. ಸೊ ಮುಂದಿನ ದಿನಮಾನದಾಗ ನೋಡೋಣ. ನಾವು ದ ವಾರ್ ವಾಸ್ ಡಿಕ್ಲೇರ್ಡ್, ವಿಲ್ ಸಿ ಇನ್ ಫ್ಯೂಚರ್. ಯಾರು ಸರ್ ಷಡ್ಯಂತ್ರ ಮಾಡಿದ್ಯಾರು ಸರ್? ನಾನು ಸಮಯ ಸಂದರ್ಭ ಬಂದಾಗ ಹೇಳ್ತೀನಿ. ನಾನು ನನ್ನ ಕ್ಷೇತ್ರದ ಭಾಗದ ಜನರು ಏನು ಭಾವನೆಗಳದಾವ ಅದೆಲ್ಲರಿಗೂ ಗೊತ್ತದು. ಯಾರು ಮಾಡಿದ್ದಾರೆ, ನನ್ನ ಜೊತೆಗೆ ಯಾರು ರಾಜಕಾರಣ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು ನೋಡೋಣ. ಅದು ಜಿಲ್ಲೆ ನಾಯಕರು ಅದಾರ, ಬೆಂಗಳೂರು ನಾಯಕರು ಅದಾರ. ಅದರಲ್ಲಿ ನನ್ನ ಬೆಂಬಲಿಗರಿಗೆ ಇಡೀ ನನ್ನ ರಾಜಕಾರಣದ 40 ವರ್ಷ 8 ಚುನಾವಣೆಗಳಲ್ಲಿ ನಂಗೆ ಸಹಾಯ ಮಾಡಿದ್ದಾರೆ, ಗೆಲ್ಲಿಸಿದ್ದಾರೆ. ನಾನು ಅವರಿಗೆ ಇವತ್ತಿಗೂ ಋಣಿಯಾಗಿದ್ದೀನಿ. ಆದರೆ ಇದು ಇಡೀ ನಮ್ಮ ಕ್ಷೇತ್ರದ, ನಮ್ಮ ಜಿಲ್ಲೆ, ನನ್ನ ಜನರ ಸ್ವಾಭಿಮಾನಕ್ಕೆ ಇವತ್ತು ಒಂದು ಧಕ್ಕೆ ತಂದಿದ್ದಾರೆ. ಸೊ ಅನಿವಾರ್ಯವಾಗಿ ನಾನು ಈ ತೀರ್ಮಾನ ಮಾಡಿದ್ದೀನಿ. ಇಂಡಿ ಶಾಸಕರಾಗಿರುವಂಥ ಯಶವಂತರಾಯಗೌಡರು ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.